ನಮಸ್ಕಾರ. ನಾನಿವತ್ತು ಬಾದಾಮ್ ಪೂರಿ ಮಾಡೋದು ತೋರಿಸ್ತಾ ಇದ್ದೀನಿ. ಬಾದಾಮ್ ಪೂರಿ ತುಂಬಾ ಈಸಿ ಮಾಡೋದು, ಹಾಗೆ ಅದೊಂದು ಸ್ವೀಟ್ ಸ್ನ್ಯಾಕ್. ಮೊದಲು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಹಾಗೆ ದೊಡ್ಡದು ನೀರು ಕುಡಿಯೋ ಕಪ್ ಇರುತ್ತಲ್ಲ, ಅದ್ರದ್ದು 1 ಕಪ್ಪಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಮೈದಾನ ನೀಟಾಗಿ ಜರಡಿ ಹಿಡಿದು ತಗೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಜರಡಿ ಹಿಡಿದ್ಮೇಲೆ ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು. ಉಪ್ಪು ಜಾಸ್ತಿ ಹಾಕಬಾರ್ದು. ಚಿಟಿಕೆ ಉಪ್ಪು ಹಾಕಿ ಮೊದಲು ಅದನ್ನ ನೀರು ಹಾಕ್ದೇನೆ ಮಿಕ್ಸ್ ಮಾಡಿಕೊಂಡು ಕಾಯಿಸಿರೋ ಎಣ್ಣೆ ನೋಡಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂತ. ಇಷ್ಟು ಚೆನ್ನಾಗಿ ಎಣ್ಣೆ ಕಾಸಿರಬೇಕು. ಈ ರೀತಿ ಕಾದಿರೋ ಎಣ್ಣೆ ಹಾಕಿ ಮೊದಲು ಸ್ಪೂನಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸಡನ್ನಾಗಿ ಕೈ ಇಡಬೇಡಿ, ಯಾಕೆಂದರೆ ಬಿಸಿ ಇರುತ್ತೆ. ಆಮೇಲೆ ನೀಟಾಗಿ ಹಿಟ್ಟನ್ನ ಈ ರೀತಿಯಾಗಿ ಗಂಟಿಲ್ಲದೆ ಇರೋ ಥರ ಬಿಡಿಸ್ಕೋಬೇಕು. ಯಾಕೆಂದರೆ ಎಣ್ಣೆ ಹಾಕಿರ್ತೀವಿ, ಅದು ಎಲ್ಲ ಹಿಟ್ಟಿಗೂ ನೀಟಾಗಿ ಮಿಕ್ಸ್ ಆಗಬೇಕು ಅಂತ. ಎಣ್ಣೆ ಚೆನ್ನಾಗಿ ಕಾದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಿಟ್ಟು ತುಂಬ ತೆಳ್ಳುವಾಗಿ ಕಲಿಸ್ಕೊಳ್ಬಾರ್ದು. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 1 ಕೋಟ್ ಅದಕ್ಕೆ ಎಣ್ಣೆ ಹಚ್ಚಬೇಕು. ನೋಡಿ ಹಿಟ್ಟು ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಇಡಬೇಕು. ಮಿನಿಮಮ್ ಇದೇನಿಲ್ಲ ಅಂದ್ರೂ ಒಂದು 4 to 5 ಅವರ್ಸ್ ಹಿಟ್ಟು ನೆನಿಬೇಕು. ನಾನು ಇದನ್ನ ಮಧ್ಯಾಹ್ನನೇ ಕಲಸಿ ಇಡ್ತಾ ಇದ್ದೀನಿ. ಎಣ್ಣೆ ಹಚ್ಚಿದಾಯಿತು. ಈಗ ಅದನ್ನ ಮುಚ್ಚಿ ಇಡ್ತಾ ಇದ್ದೀನಿ. ಮೈದಾ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ನಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಪಾಕ ಮಾಡ್ಕೊಳ್ಳೋಕ್ಕೋಸ್ಕರ. ನೀವು ಬೇಕಂದರೆ 1 ಕಪ್ ಮೈದಾಗೆ 1.5 ಕಪ್ ಸಕ್ಕರೆ ಕೂಡ ಹಾಕ್ಬೋದು. ಈಗ 5 ಅವರ್ ನಾನು ಹಿಟ್ಟು ನೆನೆಯೋಕ್ಕೆ ಬಿಟ್ಟಿದ್ದೆ. ಟೆಕ್ಸ್ಚರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ, ಹಾಗೆ ಸ್ವಲ್ಪ ಸಾಫ್ಟ್ ಆಗಿದೆ. ಈ ಹದಕ್ಕೆ ಬಂದರೆ ಹಿಟ್ಟು ಸರಿಯಾಗಿದೆ ಅಂತ. ಹಾಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ 1.5 ಕಪ್ ಸಕ್ಕರೆಗೆ ನೀರು ಸ್ವಲ್ಪ ಸಕ್ಕರೆ ನೆನಿಬೇಕು, ಅಷ್ಟು ಮಾತ್ರ ನೀರು ಹಾಕಿ 1 ಎಳೆ ಪಾಕ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ ನಾನು ಎಣ್ಣೆ ಕಾಯೋಕೆ ಇಡ್ತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಪಾಕದ ಹದ ಸರಿಯಾಗಿ ಬರೋದಿಲ್ಲ. ನೋಡಿ 1 ಎಳೆ ಪಾಕ ಬರಬೇಕು. ಇದಿನ್ನೂ ಬಂದಿಲ್ಲ, ಹಾಗಾಗಿ ನಾನು ಇನ್ನೂ ಸ್ವಲ್ಪ ಹೊತ್ತು ಇದನ್ನ ಕುದಿಸ್ತೀನಿ. ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಸ್ವಲ್ಪ ಹೊತ್ತು ಕುದಿಸಿ ಆದಮೇಲೆ ನೋಡಿ 1 ಎಳೆ ಬರ್ತಾ ಇದೆ. 1 ಎಳೆ ಅಂದರೆ 1 ಲೈನ್ ಬರುತ್ತೆ. 2 ಬೆರಳಿಗೂ ಅಂಟ್ಕೊಂಡು 1 ಲೈನ್ ಕಾಣಿಸ್ತಾ ಇದೆ ಅಲ್ಲ, ಇದು 1 ಎಳೆ ಪಾಕ. ಈಗ ಪಾಕ ರೆಡಿ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಕಲಸಿರೋ ಹಿಟ್ಟನ್ನ ಚಿಕ್ಕ ಚಿಕ್ಕ ಸೈಜಾಗಿ ಉಳ್ಳೆಗಳನ್ನ ಮಾಡ್ತಾ ಇದ್ದೀನಿ. ಪೂರಿ ಮಾಡ್ತೀವಲ್ಲ ಚಿಕ್ಕ ಸೈಜು, ಆ ರೀತಿ ಉಳ್ಳೆಗಳನ್ನ ರೆಡಿ ಇಟ್ಕೊಳ್ತಾ ಇದ್ದೀನಿ. ಬಾದಾಮ್ ಪೂರಿನ ತುಂಬ ಬೇಗ ಮಾಡ್ಬೋದು. ಹಿಟ್ಟು ನೆನೆಯೋಕ್ಕೆ 4-5 ಅವರ್ಸ್ ಬೇಕು ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲದು ತುಂಬ ಬೇಗ ಆಗಿಬಿಡತ್ತೆ. ಇಲ್ಲಿ ನಾನು ಪೂರಿ ಸೈಜ್ಗೆ ಇದನ್ನ ಉದ್ತಾ ಇದ್ದೀನಿ. ಹಿಟ್ಟು ಹಚ್ಕೊಂಡು ಉದ್ಬೋದು. ಹಿಟ್ಟು ಸ್ವಲ್ಪ ಹಚ್ಕೊಂಡ್ರೆ ಸಾಕು, ಜಾಸ್ತಿ ಹಚ್ಕೋಬೇಕಂತ ಇಲ್ಲ. ಎಲ್ಲ ಉಳ್ಳೆಗಳನ್ನೂ ಈ ಸೈಜಲ್ಲಿ ನಾನು ಉದ್ದಿ ರೆಡಿ ಇಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲದನ್ನು ಉದ್ದಿ ಇಟ್ಕೊಂಡ್ಬಿಟ್ರೆ ತುಂಬ ಬೇಗ ಮಾಡಿಬಿಡ್ಬೋದು. ಒಂದು ಕಡೆ ಪಾಕ ರೆಡಿ ಆಗಿದೆ, ಪಾಕ ಇನ್ನೂ ಬಿಸಿ ಇದೆ. ಹಾಗೆ ಎಣ್ಣೆ ಕೂಡ ಕಾಯೋಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆಗೆ ನಾನು ಪೂರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮ್ ಪೂರಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇದಕ್ಕೆ ಫುಡ್ ಕಲರ್ನೂ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಅರಿಶಿನ ಕೂಡ ಹಿಟ್ಟು ಕಲಿಸುವಾಗ ಚಿಟಿಕೆ ಅರಿಶಿನ ಹಾಕಿ ಕಲಿಸ್ಬೋದು. ನಾನಿಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ಉದ್ದಿರೋ ಅಂತಹ ಉಳ್ಳೆಗಳಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಟ್ರಯಾಂಗಲ್ ಶೇಪ್ ಆಗಬೇಕು ನೋಡಿ. ಈ ಥರ ಎಲ್ಲದಕ್ಕೂ ಎಣ್ಣೆ ಸವರಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿ ಆದಮೇಲೆ ಸ್ವಲ್ಪ ಅದನ್ನ ಉದ್ಕೊಳ್ಬೇಕಾಗತ್ತೆ. ಮೊದಲಿಗೆ ಸೆಂಟರಲ್ಲಿ ಉದ್ದಿ, ಆಮೇಲೆ ರೈಟ್ ಕಾರ್ನರ್ ಲೆಫ್ಟ್ ಕಾರ್ನರ್ಗೆ ಉದ್ದಿದ್ರೆ ಪ್ರಾಪರ್ ಟ್ರಯಾಂಗಲ್ ಶೇಪಲ್ಲಿನೇ ರೆಡಿ ಆಗುತ್ತೆ. ಇದನ್ನು ಮಾತ್ರ ಸ್ವಲ್ಪ ನಿಧಾನವಾಗಿ ತೋರಿಸಿದ್ದೀನಿ. ಹಾಗೆ ನೋಡಿ ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಮೊದಲು ಈ ರೀತಿ ಮಧ್ಯದಲ್ಲಿ ಉದ್ದಬೇಕು. ಆಮೇಲೆ ರೈಟ್ ಸೈಡು ಲೆಫ್ಟ್ ಸೈಡು ಒಂದ್ಸಲ ಉದ್ಬಿಟ್ರೆ ಪ್ರಾಪರ್ ಟ್ರಯಾಂಗಲ್ ಶೇಪಲ್ಲಿ ಪೂರಿ ರೆಡಿ ಆಗುತ್ತೆ. ಮೀಡಿಯಮ್ ಸೈಜಲ್ಲಿ ಉತ್ತಾ ಇದ್ದೀನಿ, ತುಂಬ ತೆಳ್ಳಗೆ ಉತ್ತಾ ಇಲ್ಲ. ಇದೇ ಥರ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಅದು ಎಣ್ಣೆ ಹೀರ್ಕೊಳ್ಳಲ್ಲ. ಎಣ್ಣೆ ಕಾದಿದೆ ಇಲ್ಲ ಅಂತ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಎಲ್ಲ ಪೂರಿಗಳನ್ನು ಹಾಕ್ತಾ ಇದ್ದೀನಿ.
ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ತುಂಬ ಕೈ ಆಡಿಸೋ ಅವಶ್ಯಕತೆ ಇಲ್ಲ. ಇದು ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಬಾದಾಮ್ ಪೂರಿ ರೆಡಿ ಆದಮೇಲೆ ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ಪುಡಿ ಉದುರಿಸ್ಬೋದು. ಇಷ್ಟು ಕಲರ್ ಬಂದರೆ ಸಾಕು. ಇದು ರೆಡಿ ಆಗಿದೆ. ಈಗ ನಾನು ಇದನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ನಾವು ಈಗ ರೆಡಿ ಆಗಿರೋ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಬೇಕು. ಪಾಕ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗೆ. ಹಾಗೆ ಪೂರಿ ಕೂಡ ಬಿಸಿ ಇರಬೇಕು. ಪೂರಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಸೌಂಡು. ಈಗ ಪೂರಿಗಳನ್ನ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ತುಂಬ ಹೊತ್ತು ನೆನೆಸ್ಬೇಕಂತ ಏನೂ ಇಲ್ಲ. ಈಗ ಎಕ್ಸಾಂಪಲ್ ಬಿಸಿಯಾಗಿರೋ ಒಂದು ಸೌಟ್ಗೆ ಸ್ವಲ್ಪ ನೀರು ಹಾಕಿದ್ರೆ ಯಾವ ಥರ ಸೌಂಡ್ ಬರುತ್ತೆ, ಅದೇ ಥರ ಪಾಕದಲ್ಲಿ ನಾವು ಬಿಸಿಯಾಗಿರೋ ಪೂರಿ ಹಾಕಿದಾಗ ಸ್ವಲ್ಪ ಸೌಂಡ್ ಇರುತ್ತೆ. ಜಸ್ಟ್ ಆ ಸೌಂಡ್ ಹೋಗೋಕ್ಕೆ ಒಂದು ಫ್ಯೂ ಸೆಕೆಂಡ್ಸ್ ಸಾಕು. ಸೊ ಎರಡೂ ಕಡೆಗೂ ನೀಟಾಗಿ ಅದನ್ನ ಡಿಪ್ ಮಾಡಿ ತೆಗೆದ್ರೆ ಆಯಿತು. ಇನ್ನೇನು 5 ನಿಮಿಷ ಅಥವಾ 2 ನಿಮಿಷ ಸಕ್ಕರೆ ಪಾಕದಲ್ಲಿ ನೆನೆಸ್ಬೇಕು ಅಂತ ಏನೂ ಇಲ್ಲ. ನಾನು 2 ಕಡೆ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಅದನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಮೊದಲಿಗೆ ಇದನ್ನೆಲ್ಲದನ್ನು ನೀಟಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಡಬೇಕು. ಯಾಕೆ ಅಂದರೆ ಅದು ಮತ್ತೆ ಸಕ್ಕರೆ ಪಾಕ ಇಳ್ಕೊಳ್ಳುತ್ತೆ ನೋಡಿ ಈ ಥರ. ಹಾಗಾಗಿ ಫಸ್ಟು ಸಕ್ಕರೆ ಪಾಕದಿಂದ ಪೂರಿ ತೆಗೆದ್ಮೇಲೆ ಈ ರೀತಿ ಪ್ಲೇಟಲ್ಲಿ ಹಾಕಿಡಿ. ನೋಡಿ ಅದರಲ್ಲಿ ಪ್ಲೇಟಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಪಾಕ ಎಲ್ಲ ಇಳ್ಕೊಂಡಿದೆ. ಇದಾದಮೇಲೆ ನೀವು ಬೇಕಂದರೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವೀಟ್ ಕಡಿಮೆ ಬೇಕು ಅಂದರೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ಬೋದು. ತುಂಬ ಬೇಗ ಮಾಡ್ಬೋದು. ಎಲ್ಲರೂ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬಾದಾಮ್ ಪೂರಿ ರೆಡಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಉದುರಿಸ್ಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ.